ನಿಮ್ಮ ಹೆಸರು ಎಷ್ಟು ವಿಭಿನ್ನವಾಗಿದೆಯೋ ಅಷ್ಟೇ ವಿಭಿನ್ನ ಕಥೆನ ಆಯ್ಕೆ ಮಾಡ್ಕೊಂಡಿದ್ದೀರಾ. ಧರ್ಮಕ್ಕೆ ಸರ್. ಸ್ಕ್ರೀನ್ ಆ್ಯಕ್ಚುಲಿ ನಾಗರಾಜ್ ಅಂತ ನನ್ನ ಹೆಸರು. ನಾಗಮುಖ ಅಂದರೆ ನನ್ನ ಹೆಸರು ನಾಗರಾಜ್, ಆಮೇಲೆ ನಮ್ಮ ತಾಯಿ ಹೆಸರು ಸೇರಿಕೊಳ್ಳುತ್ತೆ, ಆಮೇಲೆ ನಮ್ಮ ತಂದೆ ಹೆಸರು ಸೇರಿಕೊಳ್ಳುತ್ತೆ, ಆಮೇಲೆ ನನ್ನ ಸರ್ ನೇಮ್ ಸೇರಿಕೊಳ್ಳುತ್ತೆ. ಮೊದಲನೇದಾಗಿ ಮಾಧ್ಯಮದವರಿಗೆ ಹಾಗೂ ಪತ್ರಿಕೋದ್ಯಮದವರಿಗೆ ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಹೊಸಬ್ರ ತಂಡ ಅನ್ನೋದಕ್ಕಿಂತ ಸಿನಿಮಾ ತಂಡನೇ ಬೇರೆ, ಅಂದರೆ ಇದೊಂಥರ ಸಿನಿಮಾನೇ ಬೇರೆ ಇದೆ. ನೀವು ಸಹ ಕೆಲವೊಂದು ತಪ್ಪುಗಳಾಗ್ತವೆ, ಕೆಲವೊಂದು ಸರಿಗಳಾಗ್ತವೆ, ನೀವೇ ನಮ್ಮನ್ನು ಕೈ ಹಿಡಿದು ನಡೆಸಬೇಕು. ಬೇರೆ ಯಾರು ನಡೆಸೋಕೆ ಆಗಲ್ಲ. ಆಚೆಯವರು ಹೇಳಿ ಹಂಗೆ ಹೊಂಟೋಗ್ತಾರೆ. ಬಟ್ ಸರಿ ತಪ್ಪುಗಳನ್ನ ನೀವು ತೋರಿಸ್ದಾಗಲೇ ನಾವು ಮತ್ತೆ ತಿದ್ಕೊಂಡು ಹಿಡಿಯೋಕ್ಕಾಗುತ್ತೆ. ಬಟ್ ಈ ಸಿನಿಮಾದಲ್ಲಿ ಆ ಥರ ಯಾವ ತಪ್ಪುಗಳು ಇಲ್ಲ. ಇದು ಪ್ರಾಂತ್ಯ ಅಂತ ಹೇಳಿ ಸರ್ 1980s ಎಲ್ಲ ಕಡೆ ನಡೆದಿರುವಂಥ ಘಟನೆಗಳಿದೆ. ಇದೇ ಭಾಗ ಅಂತ ಏನಿಲ್ಲ, ಆಲ್ ಓವರ್ ನಮ್ಮ ಭಾರತದಲ್ಲಿ ಎಲ್ಲ ಕಡೆ ನಡೆದಿರುವಂಥ ಘಟನೆಗಳೇ ಇವು. ಈ ಘಟನೆಗಳನ್ನು ಇಟ್ಕೊಂಡು ಮಾಡಿರುವಂಥ ಸಿನಿಮಾ ಧರ್ಮಂ ಸಿನಿಮಾ. ಜಾತಿ ಮತ್ತು ಹಿಂದೂ ಧರ್ಮನ ಇಟ್ಕೊಂಡು ಮಾಡಿರುವಂಥ ಸಿನಿಮಾ. ಮತ್ತು ಇದರಲ್ಲಿ ಧರ್ಮದಲ್ಲಿ ಫಸ್ಟು ನೀವು ನೋಡಿರುವಾಗಲೇ ಟೈಟಲ್ ನೋಡಿದ್ರಿ ಅನ್ಕೋತೀನಿ. ಟೈಟಲಲ್ಲಿ ಬ್ರೇಕ್ ಆಗಿದೆ, ಟೈಟಲ್ ಅಲ್ಲಲ್ಲೇ ಬ್ರೇಕ್ ಆಗಿದೆ. ಅಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಏನಾಗಿದೆ ಅನ್ನೋದು ಸ್ವಲ್ಪ ಲೂಪ್ ಹೋಲ್ಸ್ಗಳಿದೆ. ಅಲ್ಲಿ ಟೈಟಲು ಬ್ರೇಕ್ ಆಗಿ ಉಳ್ಕೊಂಡಿದೆ. ಅದನ್ನು ಸರಿಪಡಿಸ್ಕೋಬೇಕು ಅನ್ನೋದೇ ನಮ್ಮ ಉದ್ದೇಶ ಈ ಸಿನಿಮಾದಲ್ಲಿ. ಬಟ್ ಹಿಂದುತ್ವ ಉಳಿಬೇಕು ಅನ್ನೋದು ನಮ್ಮ ಉದ್ದೇಶ. ಬಟ್ ಇದರಲ್ಲಿ ಲಾಸ್ಟ್ ಒಂದು ಡೈಲಾಗ್ ಇದೆ, ನಿನ್ನ ಧರ್ಮ ಉಳಿಬೇಕಂದ್ರೆ ನಿನ್ನ ಜಾತಿ ಸಾಯ್ಬೇಕು ಅನ್ನೋದಿದೆ. ಅದರಲ್ಲೇ ಅರ್ಥ ಆಗೋಗ್ಬಿಡುತ್ತೆ. ಅದರಲ್ಲೇ ಅರ್ಥ ಆಗೋಗ್ಬಿಡುತ್ತೆ ಏನು ವಿಷಯ ಈ ಸಿನಿಮಾದಲ್ಲಿ ಇದೆ ಅನ್ನೋದನ್ನು. ಅಷ್ಟೊಂದು ಸ್ಟ್ರಾಂಗ್ ಆಗಿ ವಿಷಯ ತೊಗೊಂಬಂದಿದ್ದೀವಿ. ಬಿಕಾಸ್ ಏನು ಹೇಳ್ಬೇಕಂದ್ರೆ, ಬಟ್ ಈ ಥರದ ವಿಷಯಗಳನ್ನ ತೊಗೊಂಬಂದಿರೋರಲ್ಲಿ ತುಂಬ ರೇರ್. ಕನ್ನಡದಲ್ಲಿ ಯಾರೂ ತೊಗೊಂಡು ಬಂದಿಲ್ಲ, ಬಟ್ ತುಂಬ ರೇರಲ್ಲಿದೆ. ಬಟ್ ನನಗೆ ಆ ಥರದ್ದು ಅನಿಸಿದಾಗ ಯಾವುದಾದ್ರೂ ಒಬ್ಬಳೆ ಈ ಥರದ್ದು ವಿಷಯನ ಹೇಳಬೇಕಂದ್ರೆ ಒಬ್ಬಳೆ ಸ್ಟ್ರಾಂಗ್ ವ್ಯಕ್ತಿ ಬೇಕಲ್ವಾ, ಅದನ್ನು ಲಾಂಚ್ ಮಾಡೋಕೆ ಬೇಕಲ್ವ. ಸುಮ್ಮನೆ ಬ್ಲೈಂಡ್ ಆಗಿ ಹೋಗ್ಬಿಟ್ರೆ ಅದಕ್ಕೆ ವೇಟೇಜ್ ಇರಲ್ಲ ಅಂತ ಅನ್ನಿಸ್ದಾಗ ಸ್ವಲ್ಪ ಹೇಳ್ಬೇಕಂದ್ರೆ ಈ ಥರದ ಸಬ್ಜೆಕ್ಟ್ಗಳಿಗೆ ಆ ಥರದ ವ್ಯಕ್ತಿಗಳೇ ಬೇಕು. ಅವಾಗ ನಮಗೆ ಕಾಣಿಸಿದ್ದೆ ತರುಣ್ ಸುಧೀರ್ ಸರ್. ಅವ್ರ ಕಾಟ್ರೆ ಸಿನಿಮಾ ನೋಡಿದಾಗ ನಮಗೆ ವೈಬ್ ಅನ್ಸಿತ್ತು. ಈ ಥರ ಸಬ್ಜೆಕ್ಟ್ಗಳು ಕನ್ನಡದಲ್ಲಿ ಬರಲ್ಲ ಅಂತ ಅಂದ್ಕೊಂಡಾಗ ಒಂದು ದೊಡ್ಡ ಸಬ್ಜೆಕ್ಟ್ ಬಂದ್ಬಿಡ್ತು. ಅದು ಕನ್ನಡ ಇಂಡಸ್ಟ್ರಿಗೆಲ್ಲ ಗೊತ್ತಾಗಿರೋ ವಿಚಾರಗಳೇ. ಆ ಥರದೊಂದು ಸಬ್ಜೆಕ್ಟ್ ನಮ್ಮ ಹತ್ರ ಇದ್ದಾಗ ಆ ಥರದ ವ್ಯಕ್ತಿಗಳು ನಮಗೆ ಬೇಕಾಗಿತ್ತು. ಥ್ಯಾಂಕ್ಸ್ ಟು ತರುಣ್ ಸುಧೀರ್ ಸರ್. ಅವ್ರಿಗೆ ಹೋಗಿ ತೋರಿಸಿದಾಗ ದಯವಿಟ್ಟು ತುಂಬ ಖುಷಿ ಪಟ್ಬಿಟ್ಟು ಬಂದುಬಿಟ್ಟು ನಮ್ಗೆ ಲಾಂಚ್ ಮಾಡಿಕೊಟ್ಟಿದ್ರು. ಆ ಸಂತೋಷನ, ಆ ಸೆಲೆಬ್ರೇಷನ್ ಇಡೀ ಎಂಟೈರ್ ತಂಡ ಸೆಲೆಬ್ರೇಟ್ ಮಾಡ್ತಾ ಇದೆ. ಬಟ್ ಅಲ್ಲಿ ನಮಗೆ ಟೈಮ್ ಅದು ನಮಗೂ ಆ ಯೋಗ ಬಂದಿಲ್ಲ ಅನ್ಕೊಂತೀನಿ ಸರ್. ಮುಂದಿನ ದಿನಗಳಲ್ಲಿ ಬರ್ಬೋದೇನೋ. ಖಂಡಿತ ಸರ್, ಖಂಡಿತ. ಇನ್ನೊಂದು ಏನಂದರೆ, ಯೋಗರಾಜ್ ಭಟ್ ಸರ್ ಇದಕ್ಕೆ ಶುಭ ಕೋರಿದ್ದಾರೆ. ಹಾಗೆ ಯೋಗಿ ಲೂಸ್ ಮಾದ ಸರ್ ಇದಕ್ಕೆ ಶುಭ ಕೋರಿದ್ದಾರೆ. ಆರ್ ಚಂದ್ರು ಸರು ಈ ಸಿನಿಮಾನ ನೋಡಿ ಅದನ್ನು ತುಂಬ ದೂರಕ್ಕೆ ತೊಗೊಂಡೋಗಿ ಪ್ರಯತ್ನ ಪಟ್ಟಿದ್ದಾರೆ, ಇನ್ನೂ ಪಡ್ತಾ ಇದ್ದಾರೆ. ಬಟ್ ಕೆಲವೇ ದಿನಗಳಲ್ಲಿ ಅದನ್ನು ತಲುಪಿಸೋ ಹಂತದಲ್ಲಿ ಅವರು ಇದ್ದಾರೆ. ಇನ್ನೊಂದು ಶ್ರೀ ಜೈ ಸರ್ ಅಂತೇಳಿ, ಇನ್ನು ಲೋಹಿತ್ ಎಚ್ ಅಂತೇಳಿ ಮಮ್ಮಿ ಸಿನಿಮಾ ಡೈರೆಕ್ಟ್ರು ಮತ್ತು RX ಸೂರಿ ಡೈರೆಕ್ಟ್ರು. ಇದಕ್ಕೆ ಒಂದು ದೊಡ್ಡ ಡೈರೆಕ್ಷನ್ ಡಿಪಾರ್ಟ್ಮೆಂಟೇ ಇದಕ್ಕೆ ತುಂಬ ದೊಡ್ಡದಾಗಿ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡಿದೆ. ಅದೇನೋ ಗೊತ್ತಿಲ್ಲ, ಈ ಸಿನಿಮಾ ನೋಡಿದಾಗ ಅವ್ರಿಗೆ ಅನಿಸಿದ್ದು ಪ್ರತಿಯೊಬ್ಬ ಡೈರೆಕ್ಟರ್ಗೂ ಅನ್ಸುತ್ತೆ, ನಮಗೆ ಅಥವಾ ಹೆಗ್ಣ ಮುದ್ದನ್ನ ಹತ್ರ ಫೀಲ್ ಅನ್ಸುತ್ತೆ. ಬಟ್ ಇನ್ನೊಬ್ಬ ಡೈರೆಕ್ಟರ್ನ ಹೊಗಳೋದು, ಇನ್ನೊಂದು ಸಿನಿಮಾ ಹೊಗಳೋದು ಇದೆಯಲ್ಲ, ಅದು ಅಮೇಜಿಂಗ್. ನಮಗೂ ಖುಷಿ ಆಗ್ತಿದೆ. ಬಟ್ ಒಳ್ಳೆ ಸಿನಿಮಾ ಇದೆ ಇದರಲ್ಲಿ ಅಂತ ನಮಗೂ ಅನಿಸಿದೆ. ಬಟ್ ಅದನ್ನ ಜನ ಎಷ್ಟು ಮಟ್ಟಿಗೆ ತಗೊಳ್ತಾರೋ ಅನ್ನೋದಕ್ಕಿಂತ ನಾವು ಜನಕ್ಕೆ ಇದನ್ನ ನೋಡಿ ಅದೊಂಥರ ಹೆಂಗಾಗ ಅಭ್ಯಾಸ ಆಗೋಗ್ಬಿಟ್ಟಿದೆ. ಅಂದರೆ ಎಲ್ಲ ಹೊಸಬ್ರು ಬಂದು ಕೂತ್ಕೊಳ್ಳೋದು, ಸಿನಿಮಾ ನೋಡಿ ಅವರು ಹೋಗೋದು. ಅವ್ರ ಕೈಯಿಂದ ಬಾಬಾ 1500 ರೂಪಾಯಿ ಎಕ್ಸ್ಪೆನ್ಸ್, ಒಂದು ಡೇ ಎಕ್ಸ್ಪೆನ್ಸ್ ಅವ್ರದ್ದು 1500 ರೂಪಾಯಿ ಆಗುತ್ತೆ. ಅದು ನೋಡ್ಬಿಟ್ಟು ಅವ್ರು ಡಿಸಪಾಯಿಂಟ್ಮೆಂಟ್ ಆಗಿ ಬರೋದಿದೆಯಲ್ಲ, ಅದು ಇನ್ನೂ ತುಂಬ ವರ್ಸ್ಟ್ ಅನಿಸ್ಬಿಡುತ್ತೆ. ಬಟ್ ಈ ಸಿನಿಮಾದಲ್ಲಿ ಸಮಾಜಕ್ಕೆ ಒಂದೇನೋ ಸಂದೇಶ ಕೊಡೋಕೆ ಹೊರಟಿದೆ ಹೊರತು ಅವ್ರ ಮೈಂಡನ್ನು ಡಿಸಪಾಯಿಂಟ್ ಮಾಡೋಕೆ ಹೊರಟಿಲ್ಲ. ನೀವು ಸ್ಟ್ರಾಂಗ್ ಆಗಿದ್ದರೆ ಫ್ಯೂಚರು ಹಿಂದೂ ಧರ್ಮಕ್ಕೆ ತುಂಬ ದೊಡ್ಡದಾಗಿ ಉಳಿಯುತ್ತೆ ಅನ್ನೋದನ್ನು ಹೇಳಕ್ಕೆ ಹೊರಟಿರೋದೆ ಧರ್ಮಂ ಸಿನಿಮಾ. ಫಸ್ಟು ಅವರ ಜಾತಿ ತುಳಿಯೋದಕ್ಕಿಂತ ಅವ್ರನ್ನ ಮುಂದೆ ಬರ್ದಂಗೆ ನೋಡ್ಕೊಬೇಕು ಅಂತ. ಅಂದ್ರೆ ಅಲ್ಲಿ ಏನು ಅಂದ್ರೆ ಒಂದು ಡೈಲಾಗಲ್ಲೇ ಕೆಲವೊಂದು ಜಾತಿ ಬಗ್ಗೆ ಹೇಳಿರೋದು. ಸೊ ಹೆಂಗೆ ಇದ್ರ ಬಗ್ಗೆ ನೀವು ವರ್ಕ್ ಏನಾದ್ರು ಮಾಡಿದ್ದೀರಾ ಅಂತ? ಕೆಲವೊಂದ್ ಕಡೆ ಹಳ್ಳಿ ಕಡೆ ಇನ್ನೂ ಈಗಲೂ ಇದೆ, ತುಂಬಾ ಪ್ರಭಾವಿ ಇರೋಂಥವ್ರು ಆ ಜಾತಿಯವ್ರನ್ನ ಈಗಲೂ ಮುಂದೆ ಬರೋದಕ್ಕೂ ಬಿಡಲ್ಲ. ಪ್ಲಸ್ ಅದೇ ಅಂದ್ರೆ ಉದ್ಧಾರ ಆದ್ರೆ ಅಥವಾ ಎಜುಕೇಶನ್ ಕೊಟ್ರೆ ಅವ್ರಿಗೆ ಬುದ್ಧಿ ಬಂದ್ರೆ ನಮ್ಮನ್ನ ತುಳಿತಾರೆ ಅನ್ನೋ ಮೆಂಟಾಲಿಟಿನಲ್ಲಿ ಇದ್ದಾರೆ. ಸೊ ನೀವು ಆ ಡೈಲಾಗ್ ಅಲ್ಲಿ ಅದನ್ನ ಹೇಳ್ಸಿದೀರಾ?
ಏನಂದ್ರೆ ಜಾತಿ ತುಳಿಯೋದ್ಕಿಂತ ಹೌದು ಅವ್ರು ಮುಂದೆ ಹಾ, ಬರೋದು. ಜಾತಿ ಮತ್ತೆ ಧರ್ಮ ಎಲ್ಲಾನು ಇದೆ, ಬಟ್ ಎಲ್ಲದಕ್ಕಿಂತ ದೊಡ್ಡ ಜಾತಿ ದುಡ್ಡಿನ ಜಾತಿ ಅನ್ನೋದು ಒಂದಿದೆ. ಓಕೆನಾ, ಅದೇ ಒಂದು ದೊಡ್ಡ ಜಾತಿ, ದುಡ್ಡು ಇರೋದ್ರೆ ದೊಡ್ಡ ಜಾತಿ ಅನ್ನೋ ಹೋಗಿದೆ. ಬಟ್ ಇದರಲ್ಲಿ ಹೇಳಕ್ ಹೊರಟಿರೋ ವಿಷಯದಲ್ಲಿ ಸಮಾಜದಲ್ಲಿ ಅಂದ್ರೆ ನಾನು ಹೇಳಕ್ ಹೊರಟಿರೋದು ಹಿಂದೂ ಧರ್ಮನ ಎತ್ತಿ ಹಿಡಿಯೋಕ್ ಹೊರಟಿರೋದು. ಓಕೆ, ಇದರಲ್ಲಿ ಏನಾಗ್ತಿದೆ ಅಂದ್ರೆ ಸಣ್ಣ ಪುಟ್ಟ ಲೋಪಗಳಿದಾವೆ. ಅಂದ್ರೆ ನೀವು ಪರ್ಟಿಕ್ಯುಲರ್ ಧರ್ಮ ಮಾತ್ರ ತಗೊಂಡಿದ್ದೀರಾ, ಹಾ. ಮೇಲು ಕೀಳು ಜಾತಿಯನ್ನು ತಗೊಂಡಿದ್ದೀರಾ? ಜಾತಿ ಎರಡೂ ಇದೆ, ಬಟ್ ಆ ಮೇಲು ಕೀಳು ಜಾತಿಯಿಂದ ಧರ್ಮ ಹೆಂಗೆ ಸಫರ್ ಆಗ್ತಾ ಇದೆ. ಧರ್ಮ ಅನ್ನೋದೇ ನ್ಯಾಯ ನೀತಿ, ಅದೊಂಥರ ಸೌಜನ್ಯತೆ. ಅದ್ರೊಳಗಡೆ ಏನೇನೋ ಸೇರಿಸ್ತಾ ಇದೀವಿ ನಾವು. ನಾವು ಅವರು, ನಾವು ಇವರು, ಇವರು ನಾವು ಸೇರಿಸ್ಕೊಂಡು ಅದನ್ನ ಇದು ಮಾಡ್ತೇವೆ, ಕಲುಷಿತ ಮಾಡ್ತಾ ಇದೀವಿ. ಆ ಕಲುಷಿತ ಆಗೋದು ಬೇಡ, ಅದು ಪವಿತ್ರ. ಭಗವದ್ಗೀತೆ ಅಂದ್ರೆ ಪವಿತ್ರ, ಅದರಿಂದ ತುಂಬಾ ತಿಳ್ಕೊಳ್ಳೋದಿದೆ. ನಾವು ತಿಳ್ಕೊಂಡಿರೋದು ನಾನು ತುಂಬಾ ಅಲ್ಪ, ನಿಮ್ಮಷ್ಟು ತಿಳ್ಕೊಂಡಿಲ್ಲ, ಸ್ವಲ್ಪ ಅಲ್ಪ ಅದನ್ನ ತಿಳ್ಕೊಂಡಿರೋದನ್ನ ಏನ್ ಎಕ್ಸಿಕ್ಯೂಟ್ ಮಾಡೋಕ್ಕಾಗುತ್ತೋ ಅಷ್ಟೂ ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಬಟ್ ಅದನ್ನ ನೀವು ಸ್ಕ್ರೀನ್ಗೆ ಹೋಗಿ ನೋಡಿದಾಗ ಕರಿಮುತ್ತು ಅನ್ನೋ ಕ್ಯಾರೆಕ್ಟರ್ ಬರುತ್ತೆ ಇದರಲ್ಲಿ. ಈ ಕರಿಮುತ್ತು ಕ್ಯಾರೆಕ್ಟರ್ ಇದು ಕಂಪ್ಲೀಟ್ ಶ್ರೀರಾಮ ಏನು ಪ್ಲೇ ಮಾಡಿದ್ನೋ ಆ ಕಾರಣ ಕಂಪ್ಲೀಟ್ ಪ್ಲೇ ಮಾಡುತ್ತೆ ಈ ಸಿನಿಮಾದಲ್ಲಿ. ಅದು ಧರ್ಮ. ಈ ಹೆಸರು ಏನ್ ಸರ್? ಬೇರೆ ಏನಾದ್ರೂ ನಾರ್ಮಲ್ ಹೆಸರು ಇದು ಕರಿಮುತ್ತು ಅನ್ನೋದು. ಈಗ ಮುತ್ತುಗಳಲ್ಲಿ ಏನಾಗೋಗ್ಬಿಡುತ್ತೆ, ಮುತ್ತು ಅನ್ನೋದು ಶ್ರೇಷ್ಠ, ಮುತ್ತು ಅನ್ನೋದು ಶ್ರೇಷ್ಠ, ಕರಿ ಅನ್ನೋದು ಇದೆಯಲ್ಲ ಅದು ಸರಿ ಇಲ್ಲ ಅಂತ ಹೇಳ್ತಾರೆ. ಬಟ್ ಈ ಸಿನಿಮಾದಲ್ಲಿ ಏನಿದೆ ಅಂದ್ರೆ ಕ್ಯಾರೆಕ್ಟರ್ಗೆ ಕರಿ ಶರ್ಟ್ ಹಾಕಿದೀನಿ, ಆಫ್ಟರ್ ಕರಿ ಶರ್ಟ್ ಹಾಕಿದೀನಿ. ನೋಡೋಕೆ ಅವನು ಕೆಟ್ಟದಾಗೆ ಕಾಣ್ಬೋದು, ಅಂದ್ರೆ ಕರಿ ಅನ್ನೋದೇ ಬ್ಲಾಕ್, ಅವನ ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ನೋದೇ ಬ್ಲಾಕ್. ಬಟ್ ಅವನೊಳಗಡೆ ಒಬ್ಬ ಮುತ್ತು ಇದ್ದಾನೆ, ಅವನೊಳಗಡೆ ಮುತ್ತು ಇದ್ದಾನೆ, ಆ ಗುಣ ಇದೆ. ಅದೇ ಮಹಾಭಾರತದಲ್ಲಿರುವಂಥದ್ದು. ಆ ಒಳಗಡೆ ಮುತ್ತು ಅನ್ನೋ ಕ್ಯಾರೆಕ್ಟರ್ ಇದೆಯಲ್ಲ ಅದನ್ನ ತೋರ್ಸಕ್ ಹೋಗಿದ್ದೀನಿ ಈ ಕ್ಯಾರೆಕ್ಟರ್. ಆಟ ಆಡಬೇಡಿ ಅನ್ನೋದು ಒಂದು ಉದ್ದೇಶ. ಆಮೇಲೆ ಜೊತೆಗೆ ಇನ್ನೊಂದು ಏನಂದ್ರೆ ಅವರು ಬೇಕು ಅಂತಾನು ಆಟ ಆಡ್ತಾ ಇಲ್ಲ, ಆಟ ಆಡಿಸ್ತಿರೋರು ಬೇರೆ ಇದ್ದಾರೆ. ಬಟ್ ಅದನ್ನ ನಾವೀಗ ಹೇಳೋಷ್ಟು ದೊಡ್ಡವರಾಗಿಲ್ಲ ಇನ್ನು. ಸಿನಿಮಾದಲ್ಲಿ ತೋರಿಸಿದ್ದೀನಿ, ಅದು ಒಂದು ಚಿಕ್ಕ ಎಲಿಮೆಂಟ್ ಅಲ್ಲಿ ಅದನ್ನ ಅಶೋಕ್ ಸರ್ ಕ್ಯಾರೆಕ್ಟರ್ ಅವರು ಅದನ್ನ ನಿಭಾಯಿಸಿದ್ದಾರೆ. ಅದು ಬಂದು ಹೋಗುತ್ತೆ, ಆ ಕ್ಯಾರೆಕ್ಟರ್ ನಿಮಗೆ ಬಂದು ಹೋಗುತ್ತೆ. ಆಮೇಲೆ ಅದನ್ನ ತುಳಿತಕ್ಕಂಥ ವರ್ಗನ ಡಾಕ್ಟರ್ ಎಸ್ ಕೆ ರಾಮಕೃಷ್ಣ ಸರ್ ಅವ್ರು ಮಾಡಿದ್ದಾರೆ, ಆಸ್ ಎ ಪ್ರೊಡ್ಯೂಸರ್ ಆಗಿ ಮಾಡಿದ್ದಾರೆ. ಒಂದು ಹೊಸ ಕಥೆಗೆ ಇನ್ವೆಸ್ಟ್ಮೆಂಟ್ ಮಾಡೋದು, ಈ ತರ ಸೆನ್ಸಿಟಿವ್ ಸಬ್ಜೆಕ್ಟಿಗೆ ದುಡ್ಡು ಹಾಕೋದು ತುಂಬಾ ಪ್ರಾಬ್ಲಮ್ ಆಗ್ಬಿಡುತ್ತೆ. ನಾಳೆ ರಿಲೀಸ್ ಆಗುತ್ತೋ ಇಲ್ಲೋ, ಅಥವಾ ಇನ್ನೊಂದೇನೋ ಪ್ರಾಬ್ಲಮ್ ಆಗುತ್ತೋ ಅನ್ನೋದು ತುಂಬಾ ಇರುತ್ತೆ. ಅಂಥದ್ದೊಂದು ಹೊಸಬ್ರು ಹೇಳೋದಂಗೆ ಇರುತ್ತೆ ಸರ್, ಅದೇ ಬಜೆಟ್ ಅಲ್ಲಿ ಮಾಡ್ತೀನಿ ಅಂತ ಹೇಳ್ತಾರೆ, ಆಮೇಲೆ ಅದ್ ನೆಕ್ಸ್ಟ್ ಎಲ್ಲೆಲ್ಲೋ ಹೋಗುತ್ತೆ. ಬಟ್ ಅದಕ್ಕೆಲ್ಲ ಸಾಥ್ ಕೊಟ್ಟು ನಿಂತ್ಕೊಂಡಿದ್ದಾರೆ. ಹಾಗಂತ ತುಂಬಾ ದೂರ ಹೋಗಿಲ್ಲ, ಒಂದ್ ಲೆವೆಲ್ ಅಲ್ಲಿ ಮಾಡಿದ್ದೀವಿ. ವಿಜಯ್ ಸಿನಿಮಾಸ್ ಅವರು ಡಿಸ್ಟ್ರಿಬ್ಯೂಷನ್ ಮಾಡ್ತಿರೋದು. ಆಮೇಲೆ ಡಿಸೆಂಬರ್ 5ಗೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿರೋದು. ಪ್ರೀಮಿಯರ್ ಶೋ 27 ಕಾವೇರಿಯಲ್ಲಿ ಇಟ್ಕೊಂಡಿದ್ದೀವಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.